ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬ್ಬು ಸ್ಪಾಟ್ ಟು ಫೈನ್ ಸೀರೀಸ್. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ನೀಡ್ಸ್ ವರ್ಸಸ್ ವಾಂಟ್ಸ್ ನಮ್ಮ ವಿಡಿಯೋ ಮಾಡಿದ್ಮೇಲೆ ಸುಮಾರು ಜನ ನನಗೆ ಕಾಲ್ ಮಾಡಿ ಏನು ಹೇಳ್ತಾರೆ ಅಂದರೆ, ಸುಬ್ಬು ನೀನೇನು ಹೇಳ್ತೀಯಾ, ನಾವು ಇನ್ವೆಸ್ಟ್ ಮಾಡಬೇಕು ಅಂತೀಯಾ, ಬಟ್ ನಮ್ಮ ಸ್ಯಾಲ್ರೀಸು ಎಷ್ಟು ಲೋ ಇದೆ ಅಂತಂದರೆ ನಮ್ಮ ನೀಡ್ಸ್ ಕೂಡ ಮೀಟ್ ಆಗ್ತಿಲ್ಲ ಅಂತ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಇವತ್ತು ಅದನ್ನು ವೀಡಿಯೋ ಮುಖಾಂತರ ಮಾತಾಡಿ ಅದನ್ನು ಹೆಲ್ಪ್ ಮಾಡೋಣ, ಹೇಗೆ ನಾವು ಎಕ್ಸ್ಟ್ರಾ ಅರ್ನ್ ಮಾಡ್ಬೋದು ಅನ್ನೋದನ್ನು. ಇದರಲ್ಲಿ ಎರಡು ಥರ ಡಿವೈಡ್ ಮಾಡೋಣ. ಒಬ್ಬರು ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡೋರು, ಇನ್ನೊಬ್ಬರು ಔಟ್ಸೈಡ್ ಕಾರ್ಪೊರೇಟ್ 9 to 5 ಜಾಬ್ಸ್ ಮಾಡೋವಂಥವ್ರು. ಸೊ ಇವಾಗ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಕೆಲಸ ಮಾಡೋರಿಗೆ ಸ್ಯಾಲ್ರೀಸ್ ಆರ್ ಗುಡ್, ಎಸ್ಪೆಷಲಿ ಟೆಕ್ನಾಲಜಿ ಫೀಲ್ಡಲ್ಲಿರೋರಿಗೆ ಸ್ಯಾಲ್ರೀಸ್ ಚೆನ್ನಾಗಿರುತ್ತೆ. ಆದ್ರೂ ಅಲ್ಲಿ ಎರಡು ಚಾಲೆಂಜು. ಒಂದು, ನಮ್ಮ ಸ್ಯಾಲ್ರಿ ಇಂಪ್ರೂವ್ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತ. ಇನ್ನೊಂದು, ಸರ್ವೈವ್ ಆಗಬೇಕು ಅಂದ್ರೂ ಏನು ಮಾಡಬೇಕು ಅಂತ. ಈ ಟೆಕ್ನಾಲಜಿ ಫೀಲ್ಡಲ್ಲಿರೋರು ಈಗ ಲೇಟೆಸ್ಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಬೇಕು. ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು, ಅಥವಾ ಜೆನೆ ಇರ್ಬೋದು, ಅಥವಾ ಔಟ್ಸೈಡ್ ದ್ಯಾಟ್ ದಿ ಲೀಡರ್ಶಿಪ್ ಸ್ಕಿಲ್ಸ್ ಇರ್ಬೋದು, ರೈಟ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಆಯಿತು ಅಂತಂದರೆ, ಬೀಟ್ ಅಜ್ಯೂರ್ ಆರ್ ಬೀಟ್ ಅಮೆಝಾನ್ ಕ್ಲೌಡ್ ಸರ್ಟಿಫಿಕೇಷನ್ಸ್ ಮಾಡಲೇಬೇಕು. ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಯು ಆರ್ ಲರ್ನಿಂಗ್ ದಿ ಲೇಟೆಸ್ಟ್ ಟೆಕ್ನಾಲಜಿ. ಅದ್ರ ಜೊತೆಗೆ ಇಫ್ ಯು ಗೆಟ್ ಜೆನೆ ಸರ್ಟಿಫಿಕೇಷನ್ಸ್ ಅಲ್ಲ, ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಯು ಆರ್ ಅಡಾಪ್ಟಿಂಗ್ ಟು ದಿ ಲೇಟೆಸ್ಟ್ ಟೆಕ್ನಾಲಜೀಸ್ ಅಂತ ಕಂಪ್ನೀಸ್ ಆ ರೀತಿ ನೋಡ್ತಾರೆ. ಲೀಡರ್ಶಿಪ್ಗೋಸ್ಕರ ನೀವು ಸೆಲ್ಫ್ ಸ್ಟಡಿ ಮಾಡಲೇಬೇಕು. ಮೇ ಬಿ ಇಫ್ ಯು ಆರ್ ನಾಟ್ ಡನ್ MBA ಆರ್ ಎನಿಥಿಂಗ್ ಲೈಕ್ ದ್ಯಾಟ್, ಅದನ್ನು ಕೋರ್ಸ್ ಎನ್ರೋಲ್ ಮಾಡ್ಕೊಳ್ಳಿ. ಇಫ್ ಯು ಆರ್ ನಾಟ್ PMP ಸರ್ಟಿಫೈಡ್, PMP ನೋಡಿ. ಆ ರೀತಿ ಒಂದು ಕಾರ್ಪೊರೇಟ್ ಅವ್ರಿಗೆ ಸರ್ವೈವಲ್ ವರ್ಸಸ್ ಇನ್ಕ್ರೀಸಿಂಗ್ ದಿ ಇನ್ಕಮ್ಗೋಸ್ಕರ ಸರ್ಟಿಫಿಕೇಷನ್ ಮಾಡೋದ್ರಿಂದ ದೇ ಕ್ಯಾನ್ ಆ್ಯಕ್ಚುಲಿ ಗೋ ಟು ದಿ ನೆಕ್ಸ್ಟ್ ಲೆವೆಲ್. ಈ ಔಟ್ಸೈಡ್ ಕಾರ್ಪೊರೇಟ್ ಇರೋರ್ಗೆ ಏನಾಗುತ್ತೆ, ಟಿಪಿಕಲಿ 9 to 5 ಜಾಬ್ಸ್ ಆ ಥರದವ್ರಿಗೆ ಇನ್ಕಮ್ ಭಾಳ ಕಮ್ಮಿ ಇರುತ್ತೆ. ಸುಮಾರು ಜನ ದೇ ಆರ್ ಸ್ಟ್ರಗ್ಲಿಂಗ್ ಟು ಮೀಟ್ ಇವನ್ ದೇರ್ ನೀಡ್ಸ್. ಈ ಥರದವ್ರ ಹತ್ರ ಏನಂದರೆ, ದ ಅಡ್ವಾಂಟೇಜ್ ಫಾರ್ ದೆಮ್ ಈಸ್ ದೇ ಹ್ಯಾವ್ ಟೈಮ್. ಆ ಟೈಮ್ ಇರೋದ್ರಿಂದ, ಈಗ ನೀವು 9 to 5 ಮಾಡೋದ್ರಿಂದ ಈವ್ನಿಂಗ್ಸ್ ಆರ್ ಫ್ರೀ ಫಾರ್ ಯು. ನಿಮಗೆ ಸ್ಕಿಲ್ ಸೆಟ್ಸ್ ಇತ್ತು ಅಂದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ನಾನು ಹೇಳ್ಕೊಡ್ಬೋದು ಅನ್ನೋ ಥರ ಇತ್ತು ಅಂದರೆ, ನೀವು ಮಕ್ಕಳಿಗೆ ಟ್ಯೂಷನ್ಸ್ ತೊಗೊಳ್ಳಿ ಈವ್ನಿಂಗ್ಸ್. ಇದು ತೊಗೊಳೋದ್ರಿಂದ ಏನಾಗುತ್ತೆ, ಯು ವಿಲ್ ಗೆಟ್ ಅಡಿಷ್ನಲ್ ಇನ್ಕಮ್. ಸಪೋಸ್ ನಿಮಗೆ ಆ ಸ್ಕಿಲ್ಸ್ ಇಲ್ಲ ಅಂತ ಅಂದ್ಕೊಳ್ಳೋಣ. ಇಲ್ಲ ಅಂದಾಗ ನೀವು ಬೇಕಾಗಿದ್ದರೆ ಝೊಮ್ಯಾಟೊ, ಸ್ವಿಗ್ಗಿ ಆರ್ ಝೆಪ್ಟೊ ಈ ಥರ ಎನ್ರೋಲ್ ಮಾಡಿಕೊಂಡು ನಿಮ್ಮ 2 ವೀಲರ್ ಓಡ್ಸೋಕ್ಕೆ ಬರುತ್ತೆ ಅಂತಂದರೆ, ಯು ಶುಡ್ ವರ್ಕ್ ದೇರ್ ಆ್ಯಂಡ್ ಗೆಟ್ ಅಡಿಷ್ನಲ್ ಇನ್ಕಮ್. ಸಪೋಸ್ ನಂಗೆ ಅದು ಬರಲ್ಲ, ಇಫ್ ಯು ಆರ್ ಗುಡ್ ಇನ್ ಯೋಗ, ಗೋ ಅಂಡ್ ಟೀಚ್ ಯೋಗ ಇನ್ ದ ಮಾರ್ನಿಂಗ್ ಆರ್ ಇನ್ ದಿ ಈವ್ನಿಂಗ್ ಅವರ್ಸ್. ನಿಮಗೆ ಇಲ್ಲ ನನಗೆ ಗಾರ್ಡನಿಂಗ್ ವರ್ಕ್ ಬರುತ್ತೆ, ನೀವು ಬೇಕಾದರೆ ಎವ್ರಿ ವೀಕೆಂಡ್ಸ್ ಗಾರ್ಡನಿಂಗ್ ವರ್ಕ್ ಮಾಡೋದ್ರಿಂದ ಅರ್ನ್ ಮಾಡ್ಬೋದು. ಇಲ್ಲ ನಂಗೆ ಏನೂ ಬರಲ್ಲ ಅಂತಂದಾಗ, ನೀವು ಬೇಕಾಗಿದ್ದರೆ ಯು ಕ್ಯಾನ್ ಜಸ್ಟ್ ಗೋ ಅಂಡ್ ವಾಶ್ ಕಾರ್ಸ್. ಅದರಲ್ಲೇನಾಗುತ್ತೆ, ಯು ವಿಲ್ ಅರ್ನ್ ಅಬೌಟ್ 7,000-8,000 rupees ಈಸಿಲಿ ಇನ್ ಅ ಮಂತ್. ಓಕೆ. ಸೊ ನಾವು ಲೆಜಿಟಿಮೇಟಾಗಿ ಏನು ಅರ್ನ್ ಮಾಡ್ತೀವಿ, ವಿ ಶುಡ್ ನಾಟ್ ಬಿ ಶೇಮ್ಫುಲ್ ಅಬೌಟ್ ಇಟ್, ವಿ ಶುಡ್ ಬಿ ಹ್ಯಾಪಿ ಅಬೌಟ್ ಇಟ್. ಯಾಕೆಂದರೆ ನಾವು ನಮ್ಮ ಸಿಚುಯೇಷನ್ನಿಂದ ವಿ ಆರ್ ಟ್ರೈಂಗ್ ಟು ಗೆಟ್ ಔಟ್ ಆಫ್ ದಟ್ ಸಿಚುಯೇಷನ್ ಆ್ಯಂಡ್ ಕಮ್ ಟು ದಿ ನೆಕ್ಸ್ಟ್ ಲೆವೆಲ್. ಇದನ್ನು ಒಂದು ಲೈಫ್ ಎಕ್ಸಾಂಪಲ್ ಜೊತೆ ತೊಗೊಳೋಣ. ಈಗ ನಾನು ಫಸ್ಟ್ ಜಾಬ್ ಮಾಡಿದಾಗ ಐ ಜಾಯಿಂಡ್ ಸ್ಕೂಲ್ ಆಸ್ ಎ ಕಂಪ್ಯೂಟರ್ ಟೀಚರ್. ಆ ಕಂಪ್ಯೂಟರ್ ಟೀಚರ್ ಸ್ಯಾಲ್ರಿಯಲ್ಲಿ ನನ್ನ ಅವರ್ಸ್ ಬಂದು 9:30 to 5 ಇತ್ತು. 9:30 to 5 ನನ್ನ ಸ್ಯಾಲ್ರಿ ಬಂದು ನೀಡ್ಸ್ಗಿಂತಲೂ ಭಾಳ ಕಮ್ಮಿ ಇತ್ತು. ಫರ್ಗೆಟ್ ನೀಡ್ಸ್, ಇಟ್ಸ್ ನಾಟ್ ಇವನ್ ಫಾರ್ ಸರ್ವೈವಲ್, ರೈಟ್. ಸೊ ನನ್ನ ಸರ್ವೈವಲ್ಗಿಂತಲೂ ಭಾಳ ಕಮ್ಮಿ ಇತ್ತು ನನ್ನ ಸ್ಯಾಲ್ರಿ. ಬಟ್ ನನ್ನ ಹತ್ರ ಏನಿತ್ತು, ಟೈಮ್ ಇತ್ತು. ನಾನೇನು ಮಾಡಿದೆ, ಐ ವೆಂಟ್ ಆ್ಯಂಡ್ ಜಾಯಿಂಡ್ ಒನ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆಸ್ ಎ ಫ್ಯಾಕಲ್ಟಿ. ಇಲ್ಲಿ ನನ್ನ ಟೈಮಿಂಗ್ಸ್ ಬಂದು 7 to 9 ಇನ್ ದ ಮಾರ್ನಿಂಗ್. ಆ 7 to 9 ಮುಗಿಸ್ಕೊಂಡು ನಾನು 9:30 ಸ್ಕೂಲ್ಗೆ ರಿಪೋರ್ಟ್ ಆಗ್ತಿದ್ದೆ.
ಸ್ಕೂಲಲ್ಲಿ 5 o'clockಗೆ ಮುಗಿಯೋದು. ಅದನ್ನು ಮುಗಿಸ್ಕೊಂಡು ನಾನು 6 to 10 ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೋಸ್ಕರ 6 hours ಮಾಡ್ತಿದ್ದೆ, ಸ್ಕೂಲ್ಗೋಸ್ಕರ ರಿಮೈನಿಂಗ್ ಅವರ್ಸ್. ಇದು ಮಾಡೋದ್ರಿಂದ ಏನಾಯಿತು, ನನ್ನ ಸ್ಯಾಲ್ರಿ ಸ್ಟಾರ್ಟೆಡ್ ಲುಕಿಂಗ್ ಡಬಲ್. ಓಕೆ, ಆದ್ದರಿಂದ ಐ ಕುಡ್ ಆ್ಯಕ್ಚುಲಿ ಅಟ್ಲೀಸ್ಟ್ ಮೀಟ್ ಮೈ ಎಕ್ಸ್ಪೆನ್ಸಸ್. ಫರ್ಗೆಟ್ ಸೇವಿಂಗ್ ವಾಸ್ ನಾಟ್ ಹ್ಯಾಪ್ನಿಂಗ್, ಬಟ್ ಐ ಕುಡ್ ಮೀಟ್ ಮೈ ಎಕ್ಸ್ಪೆನ್ಸ್. ಆದ್ದರಿಂದ ಇಲ್ಲಿ ನಾನು ಹೇಳೋದೇನೆಂದರೆ, ಟೈಮ್ ಈಸ್ ಮನಿ. ನಿಮ್ಮ ಹತ್ರ ಟೈಮ್ ಇದೆ, ಆ ಟೈಮ್ನ ಹೇಗೆ ನಾವು ಎಕ್ಸ್ಟ್ರಾ ಅರ್ನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಾವು ನ್ಯಾಯವಾಗಿ ಏನೇ ದುಡಿದ್ರೂ ಅದು ತಪ್ಪಿಲ್ಲ, ಅದರಲ್ಲಿ ನಾವು ನಾಚಿಕೆ ಪಡೋ ಕೆಲಸ ಇಲ್ಲ. ನಮ್ಮ ಸಿಚುಯೇಷನಿಂದ ನಾವು ಹೊರಗೆ ಬರಬೇಕು. ಇದೇ ಹೇಳೋದಕ್ಕೆ ಇಷ್ಟಪಟ್ಟೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಈವ್ನಿಂಗ್.